ಶಿವಕುಮಾರ್ ಅವರಿಗೆ BK ಹರಿಪ್ರಸಾದ್ ಅವರನ್ನ ಮ್ಯಾನೇಜ್ ಮಾಡೋದು ಸುಲಭ ಇಲ್ಲ ಅನ್ನೋ ಅಭಿಪ್ರಾಯ ಇದಕ್ಕೆ ಪೂರಕ ಮುಖ್ಯವಾಗುತ್ತೆ ದಿನದ ಅಂತರದಲ್ಲಿ ಹೇಳಿಬಿಟ್ರು. ಅಲ್ಲಿಗೆ DK ಶಿವಕುಮಾರ್ ಅವರಿಗೆ ಪಕ್ಷದ ಐಡಿಯಾಲಜಿಗೆ ವಿರುದ್ಧವಾಗಿ ಕುಂಭದಲ್ಲಿ ಮುಳುಗುವಂತ ಪ್ರಯತ್ನ ಮತ್ತು ಮಾಡೋ ಹಂಗಿಲ್ಲ. ಪಕ್ಷದ ಐಡಿಯಾಲಜಿಗೆ ವಿರುದ್ಧವಾಗಿ ಅಮ್ಮ ಬಾರ್ನ್ ಹಿಂದೂ ಐ ವಿಲ್ ಡೈ ಹಿಂದೂ ರೀತಿಯ ಸ್ಟೇಟ್ಮೆಂಟ್ ಗಳನ್ನ ಕೊಡೋ ಹಾಗಿಲ್ಲ. ಪಕ್ಷದ ಐಡಿಯಾಲಜಿಗೆ ವಿರುದ್ಧವಾಗಿ ಹಿಂದೆ ಹೇಳಿದ್ರಲ್ಲ RSS ಗೀತೆ ಹಂಗೆ ಹೇಳೋಂಗಿಲ್ಲ. ಹಿಂಗ ಮಾಡಿದ್ರೆ ನಾನು ನೋಡ್ತಾ ಇದ್ದೀನಿ ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ತೀನಿ ಅನ್ನೋ ರೀತಿಯಲ್ಲಿ ಏನಾದ್ರೂ ಇದೆಯಾ ಅಂತ. ಇದು ನೀವು ಸೆಂಟ್ರನಾಗಿ ಶಿಕ್ಷಿತರು ಪಕ್ಷದ ಐಡಿಯಾಲಜಿನಲ್ಲಿ ದೇವಸ್ಥಾನಕ್ಕೆ ಹೋಗಬಾರದು, ಕುಂಭಮೇಳಕ್ಕೆ ಹೋಗಬಾರದು, ಧಾರ್ಮಿಕ ಆಚರಣೆಗಳನ್ನ ಮಾಡಬಾರ್ದು ಅಂತಿಲ್ಲ. ಅಲ್ಲ, ಏನಂದ್ರೆ ನಮ್ಮ ಆಚರಣೆಗಳನ್ನ ನಾವು ಮಾಡ್ತೀವಿ, ಬೇರೆ ಧರ್ಮದವರ ಆಚರಣೆ ಅವ್ರು ಮಾಡ್ತಾರೆ. ಪರಸ್ಪರ ನಂಬಿಕೆ ಗೌರವದಿಂದ ಮಾಡ್ಕೊಂಡು ಇನ್ಕ್ಲೂಸಿವ್ ಆಗಿ ಹೋಗುವಂಥದ್ದೇ ಪಕ್ಷ ಸಿದ್ಧಾಂತ. ಸೊ ಅದನ್ನ ಮೊನ್ನೆ DK ಶಿವಕುಮಾರ್ ಅವ್ರು ಮಾಡ್ತಾ ಇದ್ದಾರೆ. ಅದರೊಳಗೆ ಕೆಲವರು ಈಗ ನಾವು RSS ಗೀತೆ ಹೇಳಿದ್ದನ್ನ ಅದು ಸರಿ ಇಲ್ಲ ಅಂತ ಎಲ್ಲರೂ ತುಂಬ ಜನ ವಿಶ್ಲೇಷಣೆ ಆಯಿತು. ಆದರೆ ಅವ್ರು ನನಗೆ ಬರುತ್ತೆ, ಅದು ನಾನು BJP RSSನ ಅಂತರಗವನ್ನು ಬಲ್ಲೆ ಅಂತ ಹೇಳಿಕ್ಕೆ ಹೊರತು ಅವ್ರೇನು RSS ಗೀತೆಯನ್ನು ಇಟ್ಕೊಂಡು ಅಜೆಂಡಾ ಗೀತೆಯನ್ನು ಇಟ್ಕೊಂಡೇನು ಶಾಖೆಗೆ ಹೋಗಿದ್ದೆ ಅಂತ ಹೇಳಿದ್ರು ಅವರು. ಇಲ್ಲ, ಅದೇ ನಾನು ನಿಮ್ಗೆ ಹೇಳಿದ್ದು ಹೇಳಿದ್ದಾರೆ. ಅದು ಇರ್ಬೋದು, ನಾನು ಶಾಖೆಗೆ ಹೋಗಿ ಕಲ್ತಿದ್ದೀನಿ ಅಂತ ಹೇಳಿದ್ದಾರೆ. ಕಲ್ತಿರ್ಬೋದು, ಅವ್ರು ವಿದ್ಯಾರ್ಥಿ ಇದ್ದಾಗ ಮಾಹಿತಿ ಅವ್ರು ಇರ್ಬೋದು. ಆದರೆ RSSನ ಅಜೆಂಡಾವನ್ನ RSS ಅಜೆಂಡಾವನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿಲ್ಲ. ಎಲ್ಲಾ ಅಂತರಂಗವನ್ನ ಬಲ್ಲೆ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಎರಡನೇದೇನಂದ್ರೆ ಮಾನ್ಯ BK ಹರಿಪ್ರಸಾದ್ ಅವರು ಅದರೊಳಗೆ ಅವ್ರು ಹೇಳಿರೋ ಮಾತಿನಲ್ಲಿ ಬಹಳ ಕಾರ್ಯಕರ್ತರಿಗೆ ಒಂದು ಸಂದೇಶ ಇದೆ. ಕಾರ್ಯಕರ್ತರಿಗೆ ಏನು ಸಂದೇಶ ಇದೆ ಅಂದ್ರೆ ಪಕ್ಷ ಮುಖ್ಯ, ಸಂಘಟನೆ ಮುಖ್ಯ, ನಿರಂತರವಾದ ಸಂಘಟನೆಯಿಂದ ಮಾತ್ರ ಚುನಾವಣೆಗಳನ್ನ ಗೆಲ್ಲಕ್ಕೆ ಸಾಧ್ಯ. ಇಡೀ ದೇಶದಲ್ಲಿ BJP RSS ಸುಳ್ಳುಗಳನ್ನು ಹೇಳ್ಕೊಂಡು ಇಲ್ಲದನ್ನ ಮಾಡಿಕೊಂಡು ಚುನಾವಣೆ ಗೆದ್ಕೊಂಡ್ ಕೋಮುವಾದದಿಂದ ಚುನಾವಣೆ ಗೆದ್ಕೊಂಡ್ ಬರ್ತಾ ಇದೆ. ನಾವು ನಿರಂತರ ಸಂಘಟನೆ ಮಾಡಿ ನಮ್ಮ ಸಿದ್ಧಾಂತವನ್ನು ಪ್ರಚಾರ ಮಾಡಿದ್ರೆ ನಿರಂತರವಾಗಿ ನಾವು ಕೂಡ ಗೆಲ್ಲಬಹುದು. ಹಾಗಾಗಿ ಸೈದ್ಧಾಂತಿಕ ಬದ್ಧತೆ ಬೇಕು, ವೈಚಾರಿಕತೆ ಬೇಕು, ಪಕ್ಷ ಸಿದ್ಧಾಂತವನ್ನು ಒಪ್ಕೋಬೇಕು, ಮತ್ತೆ ನಿರಂತರ ಸಂಘಟನೆಯಲ್ಲಿ ಇರಬೇಕು. ಅದಕ್ಕಾಗಿ ಆ ತೋರಿಯವರು ಪ್ರಾಮುಖ್ಯತೆ ಕೊಡಬೇಕೆ ಹೊರತು ಅಧಿಕಾರಕ್ಕಾಗಿ ಅಲ್ಲ ಅನ್ನೋದು ಅವರ ಸ್ಪಷ್ಟ ನಿಲುವು. ಆ ನಿಲುವು ಕರೆಕ್ಟ್ ಆಗಿದೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಆ ಸಂದೇಶವನ್ನು ಕೊಟ್ಟಿದ್ದಾರೆ. BK ಹರಿಪ್ರಸಾದ್ ಅವರು ಆದ ಮೇಲೆ BJP JDSಗೆ ನಡುಕ ಹುಟ್ಟಿದೆ. ಯಾಕಂದ್ರೆ ಅವ್ರಿಗೇನೋ ಒಂದು ಆಸೆ ಇರ್ತಾ ಇತ್ತು, ನಾವೇನೋ 28ಗೆ ಬರ್ಬೋದೇನೋ, ನಮ್ಮ ವಿಜಯೇಂದ್ರ ಅಥವಾ ಕುಮಾರಸ್ವಾಮಿ ಜೊತೆ ಸೇರ್ಕೊಂಡೇನೋ ಮಾಡ್ಬೋದೇನೋ ಅಂತ. ಅದು ಆ ಆಸೆ ನಿರಾಸೆ ಆಗಿದೆ. ಮಾನ್ಯ DK ಶಿವಕುಮಾರ್ ಮುಖ್ಯಮಂತ್ರಿ ಆದ ಮೇಲೆ ಹಳೇ ಮೈಸೂರು ಭಾಗದಲ್ಲಿ JDS ಇನ್ನು ಮುಂದಿನ ಚುನಾವಣೆಯಲ್ಲಂತೂ ಖಂಡಿತವಾಗಿ ಕಣ್ಮರೆ ಆಗುತ್ತೆ. ಇನ್ನು ಮಾನ್ಯ BK ಹರಿಪ್ರಸಾದ್ ಅವರ ಸಂಘಟನೆ ಮತ್ತು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಮಾನ್ಯ ಖರ್ಗೆ ಅವರು ಕೇಳಿ, ಮಾನ್ಯ DK ಶಿವಕುಮಾರ್, ಸಿದ್ದರಾಮಯ್ಯನವರು ಮತ್ತೆ ಮಾನ್ಯ ಖರ್ಗೆ ಅವರು, ಇವರು 4 ಜನರು ಒಟ್ಟಾಗಿ ಹೋಗಿ ಸಂಘಟನೆಯನ್ನು ರಾಜ್ಯದಲ್ಲಿ ಮಾಡಿ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಈಗ ನಾವೇ 136 ಅಂತ ತಗೊಂಡಿದೀವಲ್ಲ, ಅದು 160ಕ್ಕೆ ಕೂಡ ಮುಂದಿನ ಚುನಾವಣೆ ಜೋಕ್ ಮಾಡೋಕೆ ನಮ್ ರಾಮರಾಯರಿಗೆ ಗೊತ್ತೂ ಇಲ್ಲ. ಆ ಸ್ಟೇಟ್ಮೆಂಟ್ ಗಳನ್ನ ನೀವು ರೀಡ್ ಬಿಟ್ವೀನ್ ದ ಲೈನ್ಸ್ ಮಾಡಕ್ ಹೋಗ್ಬೇಡಿ ಅಂತ ಹೇಳಿ ಆಯ್ತು ಸರ್. ಕೆಲ ಡೈರೆಕ್ಟ್ ಸ್ಟೇಟ್ಮೆಂಟ್ ಗಳನ್ನೇ ನಾವು ನೋಡ್ಬಿಡೋಣ. BK ಹರಿಪ್ರಸಾದ್ ಅವರದ್ದೇ ನೇರ ಸ್ಟೇಟ್ಮೆಂಟ್ ಗಳು ಹೆಂಗಿರುತ್ತೆ ಅಂದ್ರೆ, ಇದು ನಾನು ವಿತ್ ಡೇಟ್ ಹೇಳ್ಬಿಡ್ತೀನಿ ಸರ್, ಇಫ್ ಐ ಆಮ್ ಕರೆಕ್ಟ್. ಈ ಅರಮನೆ ಮೈದಾನದಲ್ಲೇನೆ ಸಮಾವೇಶ ಮಾಡಿದ ಸಂದರ್ಭದಲ್ಲಿ ಓಪನ್ ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಸೆಪ್ಟೆಂಬರ್ 9, 2023ಕ್ಕೆ ಸಿದ್ದರಾಮಯ್ಯನವರು ಒಳಗೆ ಖಾಕಿ ಚಡ್ಡಿ ಹಾಕೊಂಡಿರೋ ಸಮಾಜವಾದಿ ಹೇಳ್ದವ್ರು ಯಾರು? BK ಹರಿಪ್ರಸಾದ್ ಅವರು. ಇಲ್ಲಿ ರೀಡ್ ಬಿಟ್ವೀನ್ ದ ಲೈನ್ಸ್ ಏನಿಲ್ಲ, ನೇರವಾಗಿ ಅವ್ರು ಏನ್ ಮಾತನಾಡ್ತಿದ್ದಾರೆ ಯಾರ ಬಗ್ಗೆ ಅನ್ನೋದು ಗೊತ್ತಿದೆ. ಹಂಗೆ ಆಗಸ್ಟ್ 25, 2025ರಲ್ಲಿ ನಡೆದಿರೋದು KPCC ಅಧ್ಯಕ್ಷರಾಗಿ RSS ಸಂಘಗೀತೆ ಹಾಡಿದ ತಪ್ಪಾಗುತ್ತೆ, ಅವ್ರು BJP ಅಧ್ಯಕ್ಷರಾಗಿ ಹಂಗೆ ಹೇಳ್ಬೋದು ಅಂದ್ರೆ ಇಂಡೈರೆಕ್ಟ್ಲಿ ರೀಡ್ ಬಿಟ್ವೀನ್ ದ ಲೈನ್ಸ್ ಇಲ್ಲಿ ಮಾಡಿದ್ರೆ ನೀವು ಬೇಕಾದ್ರೆ BJPಗೆ ಹೋಗಿ ಅನ್ನೋ ರೀತಿಯ ಸೂಚನೆ ಯಾರಿಗೆ ಕೊಟ್ಟಿದ್ದು? ಇದೇ DK ಶಿವಕುಮಾರ್ ಅವರಿಗೆ. ಅಲ್ಲ, ನಾನು ಹುಗರ್ ಸರಿಗೆ ಪ್ರಶ್ನೆ ಕೇಳ್ತಿರೋದು ಅಂದ್ರೆ, ಹಿಂಗೆ ನೇರ ಮಾತಿನ KPCC ಅಧ್ಯಕ್ಷರನ್ನ ಸೈದ್ಧಾಂತಿಕ ಬದ್ಧತೆಯಲ್ಲಿ ನಿಷ್ಠುರರಾಗಿದ್ದಾರೆ. ಓಪನ್ ಆಗಿ ಹೇಳ್ತಾರೆ ಅಂತ ನಾನು ಹೇಳ್ತಾ ಇರೋದು, ಇವ್ರು ಓಪನ್ ಆಗಿ ಹೇಳ್ತಾರೆ ಅಂತ. ಮೊನ್ನೆ ಸಿದ್ದರಾಮಯ್ಯನವ್ರ ಮೇಲೆ ಹೇಳಿದಂತಹದ್ದು ಮಾತು ಅಂತ ಆಗ್ಲಿ ಅಥವಾ DK ಶಿವಕುಮಾರ್ ಮೇಲೆ ಮಾತಾಗ್ಬೋದು, ಅವರ ವೈಯಕ್ತಿಕವಾಗಿ ಆ ಪರ್ಸೆಪ್ಷನ್ ಅಲ್ಲಿ ಹೇಳಿದ್ದಾರೆ ಹೊರತು KPCC ಅಧ್ಯಕ್ಷರಾಗಿ ಆ ರೀತಿ ಹೇಳಿಕೆ ಕೊಡಕ್ಕೆ ಸಾಧ್ಯ ಆಗಿಲ್ಲ. ಗೊತ್ತಾಯ್ತು ಬಿಡಪ್ಪ. ಈಗ ಇವ್ರು ಹೇಳ್ತಾ ಇದ್ರು ಎವರಿ ಸೈಂಟ್ ಆಸ್ ಎ ಪಾಸ್ಟ್ ಅಂತ. ಇವತ್ತು ಯಾವ ರೀತಿಯ ಆಡಳಿತವನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿ ಡೇ ಒನ್ನಲ್ಲೇ ಮಾನ್ಯ DK ಶಿವಕುಮಾರ್ ನೆನ್ನೆನೆ ಇಡೀ ರಾಜ್ಯದಲ್ಲಿ ಯುವಕರ ಸಬಲೀಕರಣಕ್ಕೋಸ್ಕರ ಯಾವ ರೀತಿಯ ಘೋಷಣೆಯನ್ನು ಮಾಡಿದ್ರು, ಇದು ನೋಡಿದ್ರೆ ಮುಂದಿನ 2 ವರ್ಷ ಅದ್ಭುತವಾದ ಆಡಳಿತ. ಈಗ 3 ವರ್ಷ ಏನಿತ್ತು ಮನೆ ಸಿದ್ದರಾಮಯ್ಯ ಅದನ್ನ ಮುಂದುವರಿಸ್ತಾರೆ, ಅದಕ್ಕಿಂತ ಇನ್ನೂ ಚುರುಕಾಗಿ ಮಾಡ್ತಾರೆ ಅನ್ನೋ ಒಂದು ಸಂಪೂರ್ಣ ಭರವಸೆ ಜನಗಳಿಗೆ ಬಂದಿದೆ.
ಯಾರಿಗಾರ ಬಿಡ್ತೀರಿ ಇಂಥ ಬುರುಡೇನ ಬಂದು ನನ್ನ ಹತ್ರ? ನಿಮಗೆ ಯಾಕೆ ಹಂಗೆ ಅನ್ನಿಸ್ತು ಅಂತ ನನಗೆ ಕಾಡ್ತಾ ಇದೆಯಪ್ಪ. ನನ್ನ ಆತ್ಮೀಯ ಮಿತ್ರರು ನಟರಾಜ್ ಗೌಡ್ರು ಹೇಳಿದ್ರು JDSಗೆ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ, JDSನ ಸಂಪೂರ್ಣ ಮುಗಿಸ್ತೀವಿ ಅಂತ. ಬಹುಶಃ ಅವ್ರದ್ದು ಹೆಂಗಾಗ್ಬಿಟ್ಟಿದೆ ಅಂದರೆ ಇವತ್ತು ಅವ್ರ ಪರಿಸ್ಥಿತಿ ಒಂದೇ ಒಂದು ಎಲೆಕ್ಷನ್ ಇಡೀ ಜೀವನದಲ್ಲಿ 55ರಿಂದ 60 ವರ್ಷ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಎಲೆಕ್ಷನ್ ಗೆಲ್ಲಕ್ಕಾಗ್ದಲೆ ಹಿಂಬಾಗಿಲಿಂದ ರಾಜ್ಯಸಭಾ ಸದಸ್ಯರಾದರು, ಹಿಂಬಾಗಿಲಿಂದ MLC ಆದವ್ರನ್ನ ಕರ್ಕೊಂಬಂದು ಚುಕ್ಕಾಣಿ ಹಿಡಿದ್ರಿ ಇರ್ರಿ ಅವ್ರು ಎಲೆಕ್ಷನ್ ಗೆದ್ದಿದ್ದಾರೆ. ನಿಮ್ BK ಹರಿಪ್ರಸಾದ್ ಯಾವ ಎಲೆಕ್ಷನ್ ಗೆದ್ದಿದ್ದಾರೆ ಹೇಳ್ಬಿಟ್ರಿ? ರಾಜಕಾರಣ ಮುಖ್ಯಮಂತ್ರಿ ಮಾಡಿಲ್ಲ. ರಾಜಕಾರಣ ಬಿಟ್ಬಿಡ್ತೀನಿ. ಸಂಘಟನೆ ಅವರು ಪಾಪ ಅವ್ರಿಗೆ ಕಾಂಗ್ರೆಸ್ ಎಷ್ಟು ಅವಕಾಶಗಳು. ಹೌದು, ರಾಜ್ಯಸಭೆ ಎಷ್ಟ್ ಸತಿ MLA ಟಿಕೆಟ್ ಕೊಟ್ರಿ, ಒಂದ್ ಸತಿ ಮುಖ್ಯಮಂತ್ರಿ ಮಾಡ್ಕೊಂಡು ಮಾತಾಡ್ತೀನಿ. ನಟರಾಜ್ ಗೌಡ ಅವ್ರು ಮುಗಿಸ್ಬಿಡ್ಲಿ. ನಮ್ ಪಕ್ಷ ನಿರ್ನಾಮ ಮಾಡ್ತೀನಿ ಕೇಳಿಸ್ಕೊಂಡ್ಬಿಡೋಣ. ಬಟ್ ರಾಜಗೌಡ ಉತ್ತರ ಕೊಟ್ಬಿಡ್ತೀನಿ. ಕರೆಕ್ಟ್. ಬಟ್ ಅದನ್ನ ಸೇರಿಸ್ಕೊಂಡು ಉತ್ತರ ಕೊಡಿ. ಇವಾಗ ಚುನಾವಣೆಯಲ್ಲಿ ಗೆಲ್ಲುವ ಅನಿವಾರ್ಯತೆ ಯಾವಾಗ ಇರುತ್ತೆ? ಸಚಿವರನ್ನಾಗಿಯೋ ಅಥವಾ ಮುಖ್ಯಮಂತ್ರಿಯನ್ನಾಗಿಯೋ ಮಾಡುವಾಗ ಇವ್ರು ಸಂಘಟಕರು ಸರ್. 16-17 ರಾಜ್ಯಗಳಲ್ಲಿ ಚುನಾವಣೆಗೆ ಮೇಲುಸ್ತುವಾರಿ ವಹಿಸಿಕೊಂಡಿದ್ದಾರೆ. ಪಕ್ಷ ಸಂಘಟನೆ ಹೆಂಗೆ ಅಂತ ಗೊತ್ತಿದೆ. ಹಂಗಾಗಿ ರಾಜ್ಯಾಧ್ಯಕ್ಷರನ್ನ ಮಾಡಿದ್ದಾರೆ, CM ಮಾಡಿಲ್ಲ. ಶಾಸಕರಾಗಕ್ಕೆ ಸಂಘಟನೆ ಮಾಡ್ಬೇಕಾ? ಹಂಗೆ ಶಾಸಕರಾಗ್ಬಿಡ್ತಾರ? ಹಂಗೆ ಆಗ್ಬಿಡ್ತಾರ ಹೇಳಿ? ವ್ಯಾಲಿಡ್ ರೀ. ಅವ್ರವ್ರ ಕ್ಷೇತ್ರದಲ್ಲೇ ಪಾಪ ಅವ್ರ ಸಂಘಟನೆ ಮಾಡಕ್ಕಾಗ್ತಾರೆ, ಪಾಪ ಇಲ್ಲಿ ಸಂಘಟನೆ ಮಾಡಕ್ಕಾಗಲ್ಲ ಅಂತ ಬೇರೆ ರಾಜ್ಯಕ್ಕೆ ಹಾಕಿದ್ರು ಅವ್ರನ್ನ ಬಿಟ್ಕೊಡಕ್ ಆಗಲ್ಲ ಅಂತ. ಯಾಕಂದ್ರೆ ಇಲ್ಲಿನ ಒಳ ವ್ಯವಹಾರಗಳು ಅವ್ರು ಚೆನ್ನಾಗಿ ಗೊತ್ತಿತ್ತು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮ BJP ವಕ್ತಾರರಾಗ್ಲೇ ಒಂದು ಮಾತು ಹೇಳಿದ್ರು. ಅವತ್ತಿನ ಕಾಲಕ್ಕೆ ಒಂದು ಪತ್ರಿಕಾ ಕಚೇರಿನೇ ಮುಚ್ಚಿದ್ರು ರಾಜಕೀಯಕ್ಕೋಸ್ಕರ ಅನ್ನೋದನ್ನ. ಅಂದ್ರೆ ಅವ್ರ ಇತಿಹಾಸಗಳ ಎಲ್ಲ ಎವ್ರಿ ಸೈಂಟ್ ಆಸ್ ಪಾಸ್ಟ್ ಅಂತ ಎಲ್ಲರಿಗೂ ಗೊತ್ತು. ಈಗ ನಂದು ಒಂದು ಇತಿಹಾಸ ಇರ್ತದೆ, ನಟರಾಜ್ ಗೌಡ್ರದ್ದು ಒಂದು ಇತಿಹಾಸ ಇರ್ತದೆ, ಸಿದ್ದರಾಮಯ್ಯನವ್ರದ್ದು ಒಂದು ಇತಿಹಾಸ ಇದೆ, ಎಲ್ಲರದ್ದು ಒಂದೊಂದು ಇತಿಹಾಸ ಇದೆ. ಆದ್ರೆ ಆ ಇತಿಹಾಸ ಹೆಂಗಿದೆ, ಆ ನಡೆ ಹೆಂಗಿದೆ, ಹೌದು ಸಾರ್ವಜನಿಕ ಜೀವನದಲ್ಲಿ ರಾಜಕೀಯ ಪಕ್ಷದ ವಿರುದ್ಧ ಬರೆದಂತ ಪತ್ರಿಕೆನೆ ಮುಚ್ಚುವಂತದ್ದು ಯಾವ ಹೋರಾಟ ಅನ್ನೋದನ್ನ ಅವ್ರ ಪಕ್ಷದವರು ಸಮರ್ಥಿಸ್ಕೊಳ್ಳಿ. ಆಮೇಲೆ ನಮ್ಮ ಪಕ್ಷನ ನಾಮಾವಶೇಷ ಮಾಡ್ತೀನಿ ಅಂದಾಗ ನಾವ್ ಹೇಳ್ಬೇಕಾದ ವಿಚಾರ ಅಷ್ಟೇ ರೀ. ಆಯ್ತು, ನೋಡೋಣ ಬಿಡ್ರಿ. 480 ಸೀಟಿಂದ 40 ಸೀಟಿಗೆ ತಂದಂತ ಕೀರ್ತಿ ನಿಮ್ಮ ಪಕ್ಷದ್ದು. ನೀವ್ ಇಷ್ಟೊಂದು ಸೀರಿಯಸ್ ಆಗಿ ತಗತ್ತೀರಾ ಅನ್ಕೊಂಡಿರ್ಲಿಲ್ಲ ಸರ್. ಅವತ್ತಿನ ಕಾಲಕ್ಕೆ ಪಾಪ ರಾಜೀವ್ ಗಾಂಧಿ ಇವತ್ತು ಪಾಪ ರಾಹುಲ್ ಗಾಂಧಿ ಅವರು ಇಂತಿಂತ ಲೀಡರ್ಗಳನ್ನ ಇಟ್ಕೊಂಡೆ ಪಾಪ ಈ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಏನ್ ಮಾಡ್ಲಿಕ್ಕೆ ಆಗ್ತದೆ? ಅವರು ಬೇರೆ ಬಗ್ಗೆ ಮಾತಾಡ್ತಾರೆ. ಅವ್ರ ತಟ್ಟೆಲಿ ಯಗಣ ಬಿದ್ದು ಹಾರ್ತಾ ಇದೆ. JDS ಇವತ್ತು ಅಸ್ತಿತ್ವದಲ್ಲಿದೆ ಒಂದು ಪ್ರಾದೇಶಿಕ ಪಕ್ಷವಾಗಿ. ಅದು ಅವ್ರ ಕಣ್ಣು ಕಾಣ್ತಾ ಇಲ್ಲ. ಅವ್ರ ತಟ್ಟೆಲಿ ಯಗಣ ಬಿದ್ದಿದೆ. ಇದೇ ಪರಿಸ್ಥಿತಿಲೇ ಪಾಪ ಕಳೆದ ಬಾರಿ ಎಲೆಕ್ಷನ್ ಆದಾಗ ಸಿದ್ದರಾಮಯ್ಯನವ್ರು ಹೇಳಿದ್ರು ಯಾವುದೇ ಕಾರಣಕ್ಕೂ JDS ಬಾಗ್ಲಿಗೆ ಹೋಗಲ್ಲ ಅಂತ. ಯಾರು ಬಂದ್ರು JDS ಪಕ್ಷದ ಬಾಗ್ಲಿಗೆ? ಜೊತೆಲಿ ಸರ್ಕಾರ ಮಾಡೋಣ ಅಂತ. ನಾವ್ ಹೋಗಿಲ್ಲ. ಇಂತ ಕೆಟ್ಟ ಪರಿಸ್ಥಿತಿ ಅನುಭವಿಸು ತಿರ್ಗಾ ಅದೇ ದಾಷ್ಟತನ ಮುಂದುವರ್ಸಿದ್ರೆ ಇವತ್ತೇನು ಇವ್ರ ಪಕ್ಷದಲ್ಲೇ ಬಂತಲ್ಲ ಉತ್ತರಗಳು, ಇವರ ರಾಜ್ಯಾಧ್ಯಕ್ಷರಿಗೆ DK ಶಿವಕುಮಾರ್ ಅವ್ರಿಗೆ ಬಂತಲ್ಲ ಉತ್ತರಗಳು, ಮುಂದಿನ ದಿನ ಜನತೆ ಅದೇ ಉತ್ತರಗಳನ್ನ ಕೊಡ್ತಾರೆ. ಸೂಕ್ಷ್ಮವಾಗಿ ಇಟ್ಕೊಂಡು